ಇವತ್ತು ನಾನು ತಿಳಿಸಿರೋ ಜಾಬ್ ವೇಕೆನ್ಸಿ ಇರೋ ಕಂಪ್ನಿ ಬಂದು ನೆಕ್ಸ್ಟ್ ವೇವ್ ಡಿಸ್ಟ್ರಪ್ಟಿವ್ ಟೆಕ್ನಾಲಜೀಸ್ ಅಂತ. ಇಲ್ಲಿ ನಿಮಗೆ ಕನ್ನಡ ಗೊತ್ತಿದ್ದರೆ ಸಾಕು, ಇಂಗ್ಲೀಷ್ ಕಂಪಲ್ಸರಿ ಫ್ಲೂಯೆಂಟಾಗಿ ಬರಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಬನ್ನಿ ಇದು ಕಂಪ್ನಿ ನೇಮ್ ಆದಮೇಲೆ ಕೆಳಗಡೆ ಜಾಬ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದು ವರ್ಕ್ ಫ್ರಮ್ ಹೋಮ್ ಆಗಿದೆ. ನೋಡಿ ಕೊಟ್ಟಿದ್ದಾರೆ ಜಾಬ್ ಹೈಲೈಟ್ಸು. ವರ್ಕ್ ಫ್ರಮ್ ಹೋಮ್ ಕರೆಂಟ್ಲಿ ಶುಡ್ ಬಿ ಫ್ಲೆಕ್ಸಿಬಲ್ ಟು ವರ್ಕ್ ಇನ್ ಆಫೀಸ್ ವೆನ್ ಎವರ್ ಇಸ್ ರಿಕ್ವೈರ್ಡ್. ಅಂದರೆ ಇದು ಕಂಪ್ಲೀಟಾಗಿ ವರ್ಕ್ ಫ್ರಮ್ ಹೋಮ್ ಜಾಬು. ಏನಾದರೂ ಇನ್ ಕೇಸ್ ಏನಾದರೂ ರಿಕ್ವೈರ್ಡ್ ಇದ್ದರೆ ನೀವು ಆಫೀಸ್ಗೆ ಹೋಗಿ ಮಾಡಬೇಕಾಗುತ್ತೆ. ಸೇಲ್ಸ್ ಎಕ್ಸ್ಪೀರಿಯನ್ಸ್ ವಿತ್ ಎಡ್ಯುಟೆಕ್ ಡೊಮೈನ್ ಇಸ್ ಅನ್ ಅಡಿಷನಲ್ ಅಡ್ವಾಂಟೇಜ್. ನಿಮಗೇನಾದ್ರು ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಅಡ್ವಾಂಟೇಜು ಅಂತ ಹೇಳಿದ್ದಾರೆ. ಕೆಳಗಡೆ ಬಂದರೆ ನಿಮಗೆ 0 to 2 years ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಅದಾದಮೇಲೆ 100 ಓಪನಿಂಗ್ಸ್ ಇದೆ ಅಂತೆ ಕಂಪ್ನೀಲಿ. ಇದು ಬೀದರ್ ಮತ್ತು ಹುಬ್ಳಿಲಿ ಲೊಕೇಟ್ ಆಗಿದೆ. ಸ್ಯಾಲ್ರಿ ಬಂದು 3.5 to 6 lakh ಪರ್ ಆ್ಯನಮ್. ಪಿ ಅಂದರೆ ಪರ್ ಆ್ಯನಮ್ ಅಂತ. ಅಂದರೆ ನಿಮಗೆ 35,000ಇಂದ ಅಪ್ ಟು 55,000 ತನಕ ಸಿಗುತ್ತೆ ಅಂತ. ಲ್ಯಾಂಗ್ವೇಜಸ್ಸು ನಿಮಗೆ ಇಂಗ್ಲೀಷು ಮತ್ತು ಕನ್ನಡ ಗೊತ್ತಿದ್ದರೆ ಸಾಕು. ಮಸ್ಟ್ ಹ್ಯಾವ್ ಅ ಸ್ಕಿಲ್ಸ್ ಇನ್ಸೈಡ್ ಸೆಲ್, ಎಜುಕೇಷನಲ್ ಕೌನ್ಸ್ಲಿಂಗು, ಕೆರಿಯರ್ ಕೌನ್ಸ್ಲಿಂಗ್, ಸೇಲ್ಸು ಮತ್ತು ಟೆಲಿಕಾಲಿಂಗ್. ಕೌನ್ಸ್ಲಿಂಗ್ ರಿಗಾರ್ಡಿಂಗ್ ಕೌನ್ಸ್ಲಿಂಗ್ ಕಂಪ್ನಿ ಆಗಿರೋದ್ರಿಂದ ನಿಮಗೂ ಕೌನ್ಸ್ಲಿಂಗ್ ಮಾಡೋಂಥ ನಾಲೆಡ್ಜ್ ಇದ್ದರೆ ಸಾಕು ಅಂತ. ಗುಡ್ ಟು ಹ್ಯಾವ್ ಅ ಸ್ಕಿಲ್ ಅಂದರೆ ಬೇರೆ ಏನೇನಿದ್ರೆ ನಿಮ್ಗೆ ಇನ್ನೂ ಬೇರೆ ಸ್ಕಿಲ್ಗಳಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳಿದ್ದಾರೆ. ಎಡ್ಯುಟೆಕ್ಕು, ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನು, ಕ್ರಾಸ್ ಸೆಲ್ಲಿಂಗು, ಔಟ್ಸೈಡ್ ಸೇಲ್ಸು, ಫೋನ್ ಬ್ಯಾಂಕಿಂಗು, ಕಮ್ಯುನಿಕೇಷನ್ ಸ್ಕಿಲ್ಸು, ಎಜುಕೇಷನಲ್ ಸೇಲ್ಸು, ಔಟ್ಬೌಂಡ್ ಸೇಲ್ಸು, ಪ್ರಾಡಕ್ಟ್ ಸೇಲ್ಸು, ಬಿಸ್ನೆಸ್ ಡೆವಲಪ್ಮೆಂಟ್, ಕಾರ್ಪೊರೇಟ್ ಸೇಲ್ಸು. ಇದ್ರ ಅಂದರೆ ಕೌನ್ಸ್ಲಿಂಗ್ ಅಂತಂದರೆ ನಿಮಗೆ ಒಬ್ರು ಯಾರಾದರೂ ಒಂದು ಸ್ಟೂಡೆಂಟು ಯಾರಾದರೂ ಬಂದು ಅಥವಾ ಒಂದು ಪರ್ಸನ್ ಯಾರಾದರೂ ಬಂದು ಒಂದು ಎಜುಕೇಷ್ನಲ್ ಬೇಸು ನಾವು ಮುಂದೆ ಯಾವ ಪ್ರೋಗ್ರಾಮ್ ಮಾಡಬೇಕು ಅಥವಾ ಯಾವ ಕೋರ್ಸ್ ತೊಗೋಬೇಕು ಅನ್ನೋದನ್ನ ನೀವು ಡೀಟೇಲಾಗಿ ಹೇಳಿ ಅವ್ರನ್ನ ಕೌನ್ಸ್ಲಿಂಗ್ ಮಾಡ್ತಿರಲ್ಲ, ಅದನ್ನೇ ಕೌನ್ಸ್ಲಿಂಗ್ ಅಂತ ಹೇಳ್ತಾರೆ. ಜಾಬ್ ಡಿಸ್ಕ್ರಿಪ್ಷನ್ ಬಂದು ಅನ್ ಇಂಡಿವಿಜುವಲ್ ವಿತ್ ಎಕ್ಸಲೆಂಟ್ ಕನ್ನಡ ಕಮ್ಯುನಿಕೇಷನ್ ಸ್ಕಿಲ್, ಇಂಟರ್ಪರ್ಸನಲ್ ಎಬಿಲಿಟೀಸ್ ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಅಂದರೆ ಕನ್ನಡ ಗೊತ್ತಿದ್ದರೆ ಸಾಕು ಅಂತ ಮೆನ್ಷನ್ ಮಾಡಿದ್ದಾರೆ. ಹೈಲಿ ಡೆಡಿಕೇಟೆಡ್ ಇಂಡಿವಿಜುವಲ್ ಹೂ ಆರ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಎಕ್ಸ್ಟ್ರೀಮ್ ಡಿಟರ್ಮಿನೇಷನ್. ಅಂದರೆ ಹಾರ್ಡ್ ವರ್ಕಿಂಗ್ ಮಾಡೋಂಥ ಪರ್ಸನ್ಸ್ ಬೇಕು ಅಂತ ಕೇಳಿದ್ದಾರೆ. ಡೆಡಿಕೇಟೆಡ್ ಪರ್ಸನ್ಸ್ಗಳು. ರಿಯಲಬಲ್ ಆ್ಯಂಡ್ ಟ್ರಸ್ಟ್ ವರ್ತಿ ಇಂಡಿವಿಜುವಲ್ ಹೂ ಕ್ಯಾನ್ ಈಸಿಲಿ ಬಿಲ್ಡ್ ಅ ರ್ಯಾಪಿಡ್ ವಿತ್ ಪ್ರಾಸ್ಪೆಕ್ಟ್ಸ್, ಪೀಪಲ್ ವಿತ್ ಸ್ಟ್ರಾಂಗ್ ಸೆನ್ಸ್ ಆಫ್ ಎಂಪತಿ ಆ್ಯಂಡ್ ಗ್ರೇಟ್ ಪೇಷನ್ಸ್. ನಂಬಿಕಸ್ಥವಾಗಿರೋರು ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಪೀಪಲ್ ವಿತ್ ಸಿಸ್ಟಮ್ಯಾಟಿಕ್ ಅಪ್ರೋಚ್. ಇದೆಲ್ಲ ಜಸ್ಟು ನಿಮಗೆ ಜಾಬ್ ಇಲ್ಲಿ ಪೇಜ್ಗೆ ಹೋಗಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಏನು ಬೇರೆ ಇಲ್ಲೇನು ಅಂತ ಹೈಲೈಟಾಗಿ ಏನೂ ಕೊಟ್ಟಿಲ್ಲ, ಅಲ್ಲೇನಿದೆಯೋ ಅದನ್ನೇ ಕೊಟ್ಟಿದ್ದಾರೆ ಅಷ್ಟೇ. ವಾಟ್ ಯು ವಿಲ್ ಬಿ ಡೂಯಿಂಗ್ ಅಂದರೆ ಜಸ್ಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಮೆಂಟರ್ ಆರ್ ಗೈಡ್. ಅಂದರೆ ಒಬ್ಬರು ಮೆಂಟರ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಗೈಡ್ ಮಾಡೋವಂಥದ್ದು. ಮೆಂಟಿಂಗ್ ಮಾಡೋದು ಅಷ್ಟೇ ಇಲ್ಲಿ ನಿಮ್ಮ ಜಾಬ್ದು ಪ್ಲೇಸ್ಮೆಂಟ್ ಇರೋದು ಈ ಕಂಪ್ನೀಲಿ ರಿಗಾರ್ಡಿಂಗ್ ದ ಕೌನ್ಸಿಲಿಂಗು. ಕಂಪನ್ಸೇಷನ್ ಅಪ್ ಟು 6 lakh ಪರ್ ಆ್ಯನಮ್ ಪ್ಲಸ್ ಇನ್ಸೆಂಟಿವ್ಸ್ ಬೇಸ್ಡ್ ಆನ್ ಯೋರ್ ಪರ್ಫಾರ್ಮೆನ್ಸ್. ಅಂದರೆ ನಿಮಗೆ 6 lakh ಪರ್ ಆ್ಯನಮ್ ತನಕ ಸಿಗುತ್ತೆ ಅಂತ ಹೇಳಿದ್ದಾರೆ. ಲ್ಯಾಂಗ್ವೇಜಸ್ ನೋಡಿ, ನೇಟಿವ್ ಸ್ಪೀಕರ್ ಆಫ್ ಕನ್ನಡ ಬರೋರಾಗಿದ್ದರೆ ತುಂಬ ಒಳ್ಳೆಯದು. ಪಕ್ಕ ಕನ್ನಡರಾಗಿರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಗುಡ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಆಲ್ಸೋ ಅಡ್ವಾಂಟೇಜಸ್. ಅಂದರೆ ನಿಮ್ಗೆ ಇಂಗ್ಲೀಷ್ ಗೊತ್ತಿದೆ ಅಂದರೂ ಅದು ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ವರ್ಕ್ ಲೊಕೇಶನ್ ಆ್ಯಂಡ್ ವರ್ಕಿಂಗ್ ಡೇಸ್ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ವರ್ಕ್ ಫ್ರಮ್ ಹೋಮ್ ಕರೆಂಟ್ಲಿ ಅಂದರೆ ಈಗ ಪ್ರೆಸೆಂಟಾಗಿ ವರ್ಕ್ ಫ್ರಮ್ ಹೋಮ್ ಇದೆ. ಶುಡ್ ಬಿ ಫ್ಲೆಕ್ಸಿಬಲ್ ಟು ಕಮ್ ಟು ದ ಆಫೀಸ್ ವೆನ್ ಎವರ್ ಈಸ್ ರಿಕ್ವೈರ್ಡ್. ಯಾವಾಗಾದರೂ ನೀವು ಆಫೀಸ್ಗೆ ಹೋಗೋ ನೀಡೆಡ್ ಇದ್ದರೆ ನೀವು ಕಂಪಲ್ಸರಿ ಹೋಗಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. 6 days ವೀಕ್, 1 day ಆಫ್ ಸಿಗುತ್ತೆ ನಿಮಗೆ. ಇದೆಲ್ಲ ಆದಮೇಲೆ ಇನ್ನು ಕೆಳಗಡೆ ಬಂದರೆ ಇಂಡಸ್ಟ್ರಿ ಟೈಪ್ ಬಂದರೆ ಇದು ಎಜುಕೇಷನ್ ಮತ್ತು ಟ್ರೈನಿಂಗ್ ಸೆಂಟರ್. ಇದು ಎಜುಕೇಷನಲ್ ರಿಗಾರ್ಡಿಂಗ್ ದ ಎಜುಕೇಷನಲ್ ನಾನು ಹೇಳಿದ್ನಲ್ಲ, ಎಜುಕೇಷನ್ ಬೇಸಿಸ್ ಇದಿರೋದು. ಕೌನ್ಸ್ಲಿಂಗ್ ನಡೆಸೋದ್ರಿಂದ ಇದು ಎಜುಕೇಷನಲ್ ಟೈಪ್ ಕಂಪನಿ. ಡಿಪಾರ್ಟ್ಮೆಂಟು ಸೇಲ್ಸು ಮತ್ತು ಬಿಸ್ನೆಸ್ ಡೆವಲಪ್ಮೆಂಟು. ರೋಲ್ ಬಂದು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್. ಎಂಪ್ಲಾಯ್ಮೆಂಟ್ ಟೈಪು ಫುಲ್ ಟೈಮ್ ಆದರೂ ಮಾಡ್ಬೋದು ಅಥವಾ ನೀವು ಪಾರ್ಟ್ ಟೈಮ್ ಆದರೂ ಮಾಡ್ಬೋದು. ಎಜುಕೇಷನ್ ಬಂದು ಎನಿ ಗ್ರ್ಯಾಜುಯೇಟ್. ನೀವು ಹೌಸ್ ವೈಫ್ ಆಗಿದ್ದು, ಡಿಗ್ರಿ ಮುಗಿಸಿ ಹೌಸ್ ವೈಫ್ ಆಗಿದೆ ಮನೇಲಿದ್ದವರಾದರೂ ಮಾಡ್ಬೋದು. ಅಥವಾ ನೀವು ಈಗ ತಾನೇ ಡಿಗ್ರಿ ಮುಗಿಸಿ ಮನೇಲಿದ್ದೀರಾ ಅನ್ನೋರಾದ್ರೂ ಮಾಡ್ಬೋದು. ಡಿಗ್ರಿ ಮುಗಿಸ್ಕೊಂಡು ಮಾಸ್ಟರ್ ಡಿಗ್ರಿ ಮಾಡ್ತಾಯಿದ್ದೀರಾ ಅಂತ ಇರೋ ಕೆಲವೊಂದು ಸ್ಟೂಡೆಂಟ್ಸ್ಗಳು ಸಹ ಅಪ್ಲೈ ಮಾಡ್ಬೋದು. ಕಂಪ್ನಿ ನೇಮ್ ಬಂದಿದೆ ನೋಡಿ, ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ವೇವ್ ಡಿಸ್ಟ್ರಪ್ಟಿವ್ ಟೆಕ್ನಾಲಜೀಸ್. ಇಲ್ಲಿ ಹೆಡ್ಕ್ವಾರ್ಟರ್ಸ್ದು ಅಡ್ರೆಸ್ ಹಾಕಿದ್ದಾರೆ. ಗ್ರೌಂಡ್ ಫ್ಲೋರ್ 7 ನಂಬರ್ ಅಂತ ಹಾಕ್ಬಿಟ್ಟು ಫ್ಲಾಟ್ ನಂಬರ್ 30 ಹೈದರಾಬಾದ್ ತೆಲಂಗಾಣ ಅಂತ ಹಾಕಿದ್ದಾರೆ. ಈಗ ಬನ್ನಿ, ಇದೆಲ್ಲ ಆಯಿತು. ನೆಕ್ಸ್ಟು ಹೇಗೆ ಅಪ್ಲೈ ಮಾಡೋದು ಅನ್ನೋದು ತೋರಿಸ್ತೀನಿ ನೋಡಿ. ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ, ಅಪ್ಲೈಡ್ ಅಂತ. ನಾನು ಆಲ್ರೆಡಿ ಅಪ್ಲೈ ಮಾಡೋದ್ರಿಂದ ಅಪ್ಲೈಡ್ ಅಂತ ತೋರಿಸ್ತಿದೆ.
ಅಂದರೆ ಜಾಬ್ ಬಗ್ಗೆ ಚೆಕ್ ಮಾಡಬೇಕು ಅಂತ ಅಪ್ಲೈ ಮಾಡಿದ್ದೀನಿ. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆಗಿದ್ರೆ ನಾನು ಡೀಟೇಲಾಗಿ ಹೇಳ್ತಿದ್ದೆ. ಜಸ್ಟ್ ನೀವು ಅಪ್ಲೈ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಕೆಲವೊಂದು ಕ್ವಶನ್ಸ್ ಇರುತ್ತೆ. ನೀವು ಎಷ್ಟಿಂದ ಎಷ್ಟು ಏಜವರು, ಮತ್ತು ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ, ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ, ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಜಸ್ಟ್ ಇಮೇಲ್ ಐ ಡಿ ಅಷ್ಟೇ ಕೇಳುತ್ತೆ. ಅದನ್ನು ಕೇಳಾದ್ಮೇಲೆ ನೀವು ಅಪ್ಲೈ ಮಾಡಿದ್ರೆ ಸಾಕು. ಅದನ್ನು ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನಿಮ್ಮ ಇಮೇಲ್ಗೆ ಮತ್ತು ವಾಟ್ಸಪ್ ನಂಬರ್ ಏನಿದ್ರೆ ವಾಟ್ಸಪ್ ನಂಬರ್ ಕೇಳಿದ್ರೆ ಅವರು ವಾಟ್ಸಪ್ಗೆ ನಿಮಗೆ ಅವರು ಮೆಸೇಜಸ್ನ ಫಾರ್ವರ್ಡ್ ಮಾಡ್ತಾರೆ, ಅಂದರೆ ಸೆಲೆಕ್ಟ್ ಆಗಿದ್ದೀರಾ ಏನು ಅಂತ. ತುಂಬ ಈಸಿ ಇದೆ ಜಾಬು. ಯಾರೆಲ್ಲ ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಟ್ರೈ ಮಾಡ್ತಿದ್ರು ದಯವಿಟ್ಟು ಟ್ರೈ ಮಾಡಿ. ಡೆಫಿನೆಟ್ಲಿ ಜಾಬ್ ಇದು ಸಿಗುತ್ತೆ. 100 ಓಪನಿಂಗ್ಸ್ ಇರೋದ್ರಿಂದ, ಕನ್ನಡ ಜಾಬ್ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ನೀವು ಅಪ್ಲೈ ಮಾಡ್ಬೋದು. ಸೊ ಲಾಸ್ಟಲ್ಲಿ ನನ್ನ ಚಾನಲಲ್ಲಿ ಇದೇ ಥರ ಜಾಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ ಏನಾದರೂ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗ್ತಿದೆ ಅಂತ ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾರೆಲ್ಲ ಫ್ರೆಂಡ್ಸು ಜಾಬ್ ಸರ್ಚ್ ಮಾಡ್ತಿದ್ದಾರೆ ಅಥವಾ ನಿಮ್ಗೆ ಗೊತ್ತಿರೋರು ವರ್ಕ್ ಫ್ರಮ್ ಹೋಮ್ ಯಾರೆಲ್ಲ ಟ್ರೈ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.